ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂಥ ನಮಸ್ಕಾರಗಳು. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಕೆನರಾ ಬ್ಯಾಂಕ್ ನಿರ್ವಹಣೆಯನ್ನು ಮೊಬೈಲ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಗೂಗಲ್ ಬ್ರೌಸರ್ಗೆ ಹೋಗಿ ಅಲ್ಲಿ GBIZ ಅಂತ ಹೇಳಿ ಟೈಪ್ ಮಾಡಿ. ಅಲ್ಲಿ GBIZ.canarabank.in ಲಾಗಿನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆನರಾ ಬ್ಯಾಂಕ್ದು ವೆಬ್ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟು ನೀವು ಮೇಕರ್ ಲಾಗಿನಲ್ಲಿ ಈ ಒಂದು ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಇದನ್ನು ನಿಮ್ಮ BRC ಕಚೇರಿನಲ್ಲಿ ಯೂಸರ್ ನೇಮು ಪಾಸ್ವರ್ಡನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾವನ್ನು ಈ ಒಂದು ಬಾಕ್ಸ್ಗೆ ಎಂಟ್ರಿ ಮಾಡಬೇಕು. ಸೊ ಹಾಕಿದ ಮೇಲೆ ನೋಡಿ ಇಲ್ಲಿ ಒಂದು ಲಾಗಿನ್ ಅಂತ ಹೇಳಿರುತ್ತೆ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ OTPಯನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಮೆಸೇಜ್ಗೆ ಒಂದು OTP ಬರುತ್ತೆ, ಆ OTPಯನ್ನು ಇಲ್ಲಿಗೆ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಆವಾಗ ನಿಮ್ಮದು OTP ವ್ಯಾಲಿಡೇಟ್ ಆಗಿ ಈ ಒಂದು ಪೋರ್ಟಲ್ಗೆ ಅಧಿಕೃತವಾಗಿ ಲಾಗಿನ್ ಆಗ್ತೀರಾ. ಸೊ OTP ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ ಅಥವಾ ಮೇಲ್ಗೂ ಕೂಡ ಬಂದಿರುತ್ತೆ. ಅದನ್ನು ನೋಡಿಬಿಟ್ಟು ಸರಿಯಾಗಿ ನೀವು OTPಯನ್ನು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ಮೇಲೆ ಸೊ ಇಲ್ಲಿ ವ್ಯಾಲಿಡೇಟ್ OTP ಅಂತೇಳಿ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಏನಾದರೂ ನೀವು ತಪ್ಪಾಗಿ OTPಯನ್ನು ಎಂಟ್ರಿ ಮಾಡಿದ್ರೆ ಇಲ್ಲಿ OTP ಟೈಮ್ ಎಕ್ಸ್ಪೈರ್ಡ್ ಅಂತ ಹೇಳಿ ಬಂದಿರುತ್ತೆ. ಸೊ ಈಗ ಮತ್ತೊಂದು OTP ಬಂದಿರುತ್ತೆ, OTPಯನ್ನು ಇಲ್ಲಿಗೆ ನಾವು ಎಂಟ್ರಿ ಮಾಡಬೇಕು. ಸೊ OTP ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ OTP ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪಪ್ ಪೇಜ್ ಬರುತ್ತೆ, ಇದನ್ನು ಕ್ಲೋಸ್ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಶಾಲೆ ಹೆಸರಿರುತ್ತೆ, ಆಮೇಲೆ ಅಮೌಂಟ್ ಎಷ್ಟಿದೆ, ಬಜೆಟ್ ಅಮೌಂಟ್ ಎಷ್ಟಿದೆ, ಇದೆಲ್ಲ ಎಕ್ಸ್ಪೆಂಡಿಚರ್ ಲಿಮಿಟ್ ಎಷ್ಟು ಮಾಡಬೇಕು. ಸೊ ಇದೆಲ್ಲ ಕೊಟ್ಟಿರ್ತಾನೆ, ಇದನ್ನೆಲ್ಲ ನೋಡಿಕೊಂಡು ನೀವು ನೆಕ್ಸ್ಟ್ ಇಲ್ಲಿ ಯೂಸರ್ ಟೈಪ್ ಇದೆ, ನೀವು ಯಾವ ಲಾಗಿನ್ ಆಗಿದ್ದೀರಾ ಅಂತ ಇಲ್ಲಿ ಗೊತ್ತಾಗುತ್ತೆ. M ಇದ್ದರೆ ಮೇಕರ್ ಲಾಗಿನ್ನು, C ಇದ್ದರೆ ಚೆಕ್ಕರ್ ಲಾಗಿನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೋಡಿ ಒಂದು ಮೆನು ಇದೆ, ಇಲ್ಲಿ 3 ಗೆರೆಗಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ವೆಂಡರ್ನ ಕ್ರಿಯೇಟ್ ಮಾಡಬೇಕು. ವೆಂಡರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ಸ್ ಬರುತ್ತೆ, ಬೆನಿಫಿಷಿಯರಿ, ವೆಂಡರು, ಪೇಮೆಂಟ್ ಫೈಲ್ ಅಂತ. ಈಗ ನಾವು ವೆಂಡರ್ನ ಕ್ರಿಯೇಟ್ ಮಾಡಬೇಕಂದ್ರೆ ವೆಂಡರ್ ಇದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಹಾಗೆ ಹಿಡಿದು ನೀವು ಸ್ವಲ್ಪ ಹೀಗೆ ಪಕ್ಕಕ್ಕೆ ಬನ್ನಿ. ಬಂದಾಗ ಇಲ್ಲಿ ಬಲ್ಕ್ ವೆಂಡರ್ ರಿಜಿಸ್ಟ್ರೇಷನ್ ಇದೆ, ವೆಂಡರ್ ರಿಜಿಸ್ಟ್ರೇಷನ್ ಇದೆ, ಆ್ಯಡ್ ಆರ್ ಮಾಡಿಫೈ ವೆಂಡರ್ ಲಿಸ್ಟ್ ಅಂತ ಹೇಳಿದೆ. ಇಲ್ಲಿ ನಾವು ರಿಜಿಸ್ಟ್ರೇಷನ್ ಇದೆಯಲ್ಲ ಮಧ್ಯದ್ದು ವೆಂಡರ್ ರಿಜಿಸ್ಟ್ರೇಷನ್ನು, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಸ್ಕೀಮ್ ಅಂತ ಬರುತ್ತೆ. ಸೊ ಇದರೊಳಗೆ ಈ ಬಾಕ್ಸಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಒಂದು ಸ್ಕೀಮ್ ಕಾಣಿಸುತ್ತೆ, ಸಮಗ್ರ ಶಿಕ್ಷಾ ಕರ್ನಾಟಕ. ಸೊ ಅದನ್ನು ಅಲ್ಲಿಗೆ ಟಚ್ ಮಾಡಿದ್ರೆ ಅದಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಫೆಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಫೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈಗ ನೀವು ವೆಂಡರ್ನ ಆ್ಯಡ್ ಮಾಡಬೇಕು, ಅಂದರೆ ನೀವು ಯಾವ ವ್ಯಕ್ತಿಯಿಂದ ವಸ್ತುಗಳನ್ನು ಪರ್ಚೇಸ್ ಮಾಡಿರ್ತೀರಾ, ಸೊ ಯಾರಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀರಾ, ಸೊ ಅವ್ರನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಆ ವ್ಯಕ್ತಿದು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡು ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಇಲ್ಲಿ ಆ್ಯಡ್ ನ್ಯೂ ವೆಂಡರ್ ಅಂತ ಹೇಳಿ ಇದೆ ಬ್ಲೂ ಕಲರಲ್ಲಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸ್ವಲ್ಪ ಹಾಗೆ ಮೇಲೆ ಹೋದರೆ ನೋಡಿ, ಇಲ್ಲಿ ಅಕೌಂಟ್ ನಂಬರ್ ಹಾಕ್ಲಿಕ್ಕೆ ಒಂದು ಬಾಕ್ಸು, IFSC ಕೋಡ್ ಹಾಕ್ಲಿಕ್ಕೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಅಂತ ಇದೆಯಲ್ಲ, ಆ ವ್ಯಕ್ತಿದು ಅಕೌಂಟ್ ನಂಬರನ್ನು ಹಾಕಿ.
ಸೊ ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ IFSC ಕೋಡ್ ಇರುತ್ತೆ, IFSC ಕೋಡನ್ನು ಹಾಕಿ ಸೊ ಹಾಕಿದ ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವೆಂಡರ್ನ ರಿಜಿಸ್ಟರ್ ಮಾಡಲಿಕ್ಕೆ ಒಂದಿಷ್ಟು ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ವೆಂಡರ್ ನೇಮ್ ಅಂತ ಬರುತ್ತೆ, ಆ ವ್ಯಕ್ತಿಯ ಹೆಸರನ್ನು ಇಲ್ಲಿ ಹಾಕಿ ಸೊ ನಂತರ ಇಲ್ಲಿ ವೆಂಡರ್ ಟೈಪ್ ಅಂತ ಹೇಳಿ ಬರುತ್ತೆ, ಇಲ್ಲಿ ಸೆಲೆಕ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪರ್ಸನಲ್ ಅಂತ ಒಂದಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಯಾವುದು ನಿಮಗೆ ಮ್ಯಾಂಡೇಟ್ ಇರೋದಿಲ್ಲ. ಸೊ ನಂತರ ನೀವು ಇಲ್ಲಿ ಆ್ಯಡ್ ಲೈನ್ ಅಂದರೆ ಅಡ್ರೆಸ್ ಕೇಳ್ತಾರೆ. ಸೊ ಇಲ್ಲಿ ಒಂದು ಅಡ್ರೆಸ್ಸನ್ನು ನೀವು ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಹಾಗೆ ನೀವು ಮುಂದೆ ಬಂದರೆ ಇಲ್ಲಿ ಸಿಟಿ ಅಂತ ಹೇಳಿ ಇದೆ, ಆ ಸಿಟಿ ನೇಮನ್ನು ನೀವು ಕಂಪಲ್ಸರಿ ಹಾಕಬೇಕು. ನೆಕ್ಸ್ಟು ಇಲ್ಲಿ ಡೊಮೈಸೈಲ್ ಸ್ಟೇಟ್ ಅಂತ ಕೇಳುತ್ತೆ, ಅಂದರೆ ಯಾವ ಸ್ಟೇಟ್ ಅಂತ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟ್ಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಹೀಗೆ ಇಲ್ಲಿ ಕರ್ನಾಟಕ ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಡೊಮೈಸೈಲ್ ಡಿಸ್ಟಿಕ್ ಅಂತ ಕೇಳುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಟಿಕ್ಸ್ ನೇಮ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ತುಮಕೂರನ್ನು ನೀವು ಸರ್ಚ್ ಮಾಡಿ ತುಮಕೂರು ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಡೊಮೈಸೈಲ್ ಟೈಪ್ ಅಂತ ಕೇಳುತ್ತೆ, ಅರ್ಬನ್ ರೂರಲ್ ಅಂತ. ಸೊ ನಿಮ್ಮ ವೆಂಡರು ಗ್ರಾಮಾಂತರ ಪ್ರದೇಶದಲ್ಲಿದ್ದರೆ ರೂರಲ್ಗೆ ಕ್ಲಿಕ್ ಮಾಡಿ. ನಿಮ್ಮ ವೆಂಡರು ಅರ್ಬನ್ ಸಿಟಿ ಒಳಗಡೆ ಇದ್ದರೆ ಇಲ್ಲಿ ಅರ್ಬನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇದಾದ ಮೇಲೆ ನೆಕ್ಸ್ಟು ಇವುದು ಮೊಬೈಲ್ ನಂಬರನ್ನು ಕೇಳುತ್ತೆ, ಮೊಬೈಲ್ ನಂಬರನ್ನು ಹಾಕಿ. ಸೊ ಇಷ್ಟು ನೀವು ಹಾಕಿದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಇಷ್ಟು ಡೀಟೇಲ್ಸ್ ಸಾಕು. ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆ್ಯಡ್ ವೆಂಡರ್ ಅಂತ ಹೇಳಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕೌಂಟ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಫಾರ್ ಸೆಲೆಕ್ಟೆಡ್ ಸ್ಕೀಮ್ ಅಂತ ಹೇಳಿ ಬರ್ತದೆ, ಅಂದರೆ ಯಾರು ಕ್ರಿಯೇಟ್ ಮಾಡಿರ್ತಾರೆ ಹಾಗಾಗಿ ಈಗ ಬರುತ್ತೆ. ಈ ರೀತಿ ನೀವು ವೆಂಡರ್ನ ರಿಜಿಸ್ಟ್ರೇಷನ್ ಮಾಡಬೇಕು. ಆ ವೆಂಡರ್ ರಿಜಿಸ್ಟ್ರೇಷನ್ ಆದಮೇಲೆ ಸೊ ವೆಂಡರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ಈ ರೀತಿ ಬರ್ತದೆ. ಅಂದರೆ ನೀವು ಯಾವ ವ್ಯಕ್ತಿಯನ್ನು ವೆಂಡರ್ ಆಗಿ ಮಾಡಿರ್ತೀರೋ ಸೊ ಈ ರೀತಿ ಒಂದು ಬರ್ತದೆ ಅಷ್ಟೇ. ಈ ರೀತಿ ನೀವು ವೆಂಡರ್ನ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ವೆಂಡರ್ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು, ಆ ವೆಂಡರ್ನ ನಾವು ಅಪ್ರೂವಲ್ ಮಾಡಬೇಕು. ಅಪ್ರೂವಲ್ ಮಾಡಬೇಕಂದಾಗ ನಾವು ಚೆಕ್ಕರ್ ಲಾಗಿನಲ್ಲಿ ಲಾಗಿನ್ ಆಗಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ಇಷ್ಟು ನೀವು ವೆಂಡರ್ನ ರಿಜಿಸ್ಟ್ರೇಷನ್ ಮಾಡಿ. ಸೊ ವೆಂಡರ್ ರಿಜಿಸ್ಟ್ರೇಷನ್ನು ನೀವು ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿ ಆಲ್ರೆಡಿ ಎಕ್ಸಿಟ್ ಅಂತ ಹೇಳಿ ಬಂದರೆ, ಅಂದರೆ ಆಲ್ರೆಡಿ ಕ್ರಿಯೇಟೆಡ್ ಅಂತ ಹೇಳಿ ಬಂದರೆ, ಸೊ ಅದನ್ನು ಅಲ್ಲಿ ಇಂಟು ಮಾರ್ಕ್ ಇರುತ್ತೆ, ಇಂಟು ಮಾರ್ಕ್ ಕೊಟ್ಟರೆ ಅದು ಹೋಗುತ್ತೆ. ಸೊ ನೀವು ಆ್ಯಡ್ ವೆಂಡರ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ವೆಂಡರ್ ಈಸ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಪೇಜ್ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟಾಗ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ, ಈ ರೀತಿ ಕಾಣಿಸುತ್ತೆ ಅಷ್ಟೇ. ಇದು ಮೇಕರ್ ಲಾಗಿನಲ್ಲಿ ವೆಂಡರ್ನ ರಿಜಿಸ್ಟ್ರೇಷನ್ ಮಾಡೋ ವಿಧಾನ. ಸೊ ವೆರಿ ಸಿಂಪಲ್. ಸೊ ನೆಕ್ಸ್ಟ್ ಈಗ ನಾನು ಚೆಕ್ಕರ್ ಲಾಗಿನ್ ಆಗಿಬಿಟ್ಟು ನಾವು ರಿಜಿಸ್ಟರ್ ಮಾಡಿರೋ ವೆಂಡರ್ನ ಹೇಗೆ ಅಪ್ರೂವಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ.